ಆಶೀನರಾದಂಥ ಎಲ್ಲ ಗುರು ಬಂಧುಗಳಲ್ಲಿ ಹಾಗೂ ನಮ್ಮೆಲ್ಲರಲ್ಲೂ ನನ್ನ ವಂದನೆಯನ್ನು ಸುಖ ಸ್ವರೂಪರು ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿವರೆಗೂ ಆ ಸ್ಮರಣೆಯನ್ನು ಯಾವ ರೀತಿ ಮಾಡ್ಕೊಳಕ್ ಸಾಧ್ಯ ಐತಿ ಅನ್ನೋದ್ರ ಬಗ್ಗೆ ಹೇಳಿದ್ರು. ಅದನ್ನ ಹೊರಗೆ ಮಾಡ್ಕೊಳಕ್ ಬರೋದಿಲ್ಲ, ಒಳಗೆ ಮಾಡ್ಕೋಬೇಕು. ಹೊರಗೆ ಜಡವಸ್ತುಗಳ ಬರ್ತಾವ, ಜಡವಸ್ತುಗಳನ್ನ ನೋಡ್ತೇವೆ. ಆದ್ರೆ ಅಜಡವಾದಂತ ಇರುವಿನ ಅನುಭವ ಆಗ್ಬೇಕಂದ್ರೆ ಒಳಗೆ ಅದನ್ನ ಮಾಡ್ಕೋಬೇಕು. ಅದ್ರ ಕುರಿತಾದಂತ ವಿಚಾರಗಳನ್ನ ನೆನಪು ಮಾಡ್ಕೋಬೇಕು. ಅದನ್ನ ಯಾವ ರೀತಿ ಹೊಂದಕ್ ಸಾಧ್ಯ ಐತಿ, ಅದನ್ನ ಯಾವ ರೀತಿ ಅದನ್ನ ಆ ಸ್ಥಿತಿಯನ್ನು ಮುಟ್ಟಕ್ ಸಾಧ್ಯ ಐತಿ ಅನ್ನೋದ್ರ ಕುರಿತಾದಂತ ವಿಚಾರಗಳನ್ನ ಅನುಭವಗಳೇನು ಹೇಳ್ಯಾರಲ್ಲ ಅದನ್ನ ನೆನಪು ಮಾಡ್ಕೊಂತ ಆ ನೆನಪು ಕೂಡ ಮಾಸ್ದಂದ್ರೆ ಅಲ್ಲಿ ಆ ಆನಂದದ ಅನುಭವ ಆಕೈತಿ. ಅದಕ್ಕೆ ಮನನದ ಅವಶ್ಯಕತೆ ಐತಿ. ಬರೀ ಎಷ್ಟು ದಿನ ಹಂಗೆ ಕೇಳೋದು, ಹಂಗೆ ಮನನ ಕುಂದಿರ್ಲಿಲ್ಲ ಅಂದ್ರೆ ವ್ಯರ್ಥ ಅಂತ. ಬೇಕದಕ್ಕೆ ಕುಂದಿರ್ಬೇಕು. ಕೇಳಿದ್ದನ್ನ ಅದನ್ನ ಗಟ್ಟಿಗೊಳಿಸ್ಬೇಕಲ್ಲ, ಇಲ್ಲಾಂದ್ರೆ ಪಚನ ಆಗೋದಿಲ್ಲ ಅದು. ಏನ್ ಮಾಡ್ತಾವ್ರಿ ದನಗಳ ಮೇದ್ ಬಂದ್ ರಾತ್ರಿ ಎಲ್ಲ ಮಲಗ್ ಹಾಕ್ತಾವ, ಹೊಳ್ಳಿ ತಿರುಗಿಸುವಂತಾವ. ಹಂಗ ನಾವು ಇದನ್ನ ಹೊಳ್ಳಿ ನೆನಪು ಮಾಡ್ಕೋಬೇಕು. ನಾವು ಯಾವ ರೀತಿ ಅದನ್ನ ಹೊಂದಾಕ್ ಸಾಧ್ಯ ಐತಿ, ಅನುಭವಗಳಿಂದ ಕೇಳಿದಂತ ವಿಚಾರಗಳನ್ನ ಹೊಳ್ಳಿ ನೆನಪು ಮಾಡ್ಕೊಂಡಾಗ ಆ ಪುಣ್ಯದ ಅನುಭವವನ್ನು ಮಾಡ್ಕೊಳಕ್ ಸಾಧ್ಯ ಐತಿ. ಸ್ಮರಣೆ ಅಂದ್ರೆ ಇದು. ಅದ ಬಿಟ್ಟುಕೊಟ್ಟು ನಾವು ಏನಾರ ಹೊರಗೆ ಆಡಂಬರ ಮಾಡಿ ಆಚರಣೆಯನ್ನು ಮಾಡಿದ್ರೆ ಅದ ಪುಣ್ಯ ಸ್ಮರಣೆನ ಆಗೋದಿಲ್ಲ. ಹೌದಲ್ರಿ? ಧೂಪ ಹಾಕಿದೆ, ದೀಪ ಬೆಳಗಿದೆ, ಹಣ್ಣು ಕಾಯಿ ತಂದಿಟ್ಟೆ, ಇದು ಪುಣ್ಯ ಸ್ಮರಣೆ ಅಲ್ಲ. ಅದರಿಂದ ಯಾವ ಲಾಭನೂ ಇಲ್ಲ. ಅದನ್ನ ಮಾಡಬೇಡ ಅಂತ ಹೇಳ್ಯಾರಲ್ಲ. ಅನುಭವಗಳು ಹೊರಗಿನ ಬಹಿರಂಗದ ಆಚರಣೆಗಳಿಗೆ ಮಹತ್ವನ ಕೊಟ್ಟಿಲ್ಲ ಅವರು. ನಾವು ಆದ್ರೂ ಕೂಡ ಇನ್ನ ಅದನ್ನ ಮಾಡ್ತೇವೆ. ಯಾಕಂದ್ರೆ ನಮ್ಗೆ ಅಷ್ಟೊಂದು ಅಜ್ಞಾನ ಇನ್ನ ಗಾಢ ಐತಿ. ಹೋಗವಲ್ಲ, ನಮಗೆ ಎಷ್ಟು ಕೇಳಿದ್ರು ಹೋಗವಲ್ಲ. ಯಾಕ ಧೈರ್ಯ ಇಲ್ಲ. ಬಿಟ್ರಿ ಏನಾರ ಆಕೈತಿ ನೋಡೋಣಂತ ಬಿಡಾಕ ತಯಾರಿಲ್ಲ. ಆದ್ರ ಅಲ್ಲಿ ನೋಡೋಣಂತ ಧೈರ್ಯನ ಇಲ್ಲ. ಏನಾರ ಆದ್ಗಿದಿತ್ತಲ್ಲಪ್ಪ ಅನ್ನೋ ಒಂದು ಹೆದರಿಕೆಯಿಂದ ಅವನ್ನೆಲ್ಲ ಮಾಡಾಕ್ ಹೋಗ್ತೇವ್. ಅನ್ನಾರ ಹೇಳಿದ್ರಲ್ಲ, ಹುನಿ ಬಂತಂದ್ರಿ ಏನಾರ ಮಾಡಿಗಿಡ್ಡಾಳಲ್ಲ ಎಲ್ಲವ ಅಂತನ ಹೋಗ್ತೇವ್ ನಾವು. ಮಾಡಿದ್ರ ಮಾಡ್ಲಿ, ನೋಡೋಣಂತ ಧೈರ್ಯ ನಿಮ್ಗ ಅಷ್ಟ ಯಾಕೆ ಮಾಡ್ತಾಳ ಆಕಿ? ಉಳ್ಕಿದವ್ರು ಎಲ್ಲಾರು ಅದಾರಲ್ಲ, ಬ್ಯಾರೆ ಇವ್ರ ವರ್ಗದವ್ರು ಅದಾರಲ್ಲ, ಅವ್ರಿಗೆ ಯಾಕೆ ಮಾಡೋದಿಲ್ಲ ಆಕೆ? ನೀವು ಭಾವಿಸ್ಕೊಂಡಿರಿ, ನೀವು ಕಲ್ಪನೆ ಮಾಡ್ಕೊಂಡಿರಿ. ಕಲ್ಪನೆ ಮಾಡ್ಕೊಂಡು ಹೊರಗಿನ ರೂಪದೊಳಗೆ ದೇವರನ್ನ ನೋಡಕ್ ಹೊಂಟ್ರಿ. ಜೀವಿಗಳಲ್ಲಿ ಆ ದೇವತ್ವವನ್ನು ನೋಡುವಲ್ಲಿ. ಎಲ್ಲಿ ಅಂತಃಕರಣ ಜಾಗೃತ ಐತಿ ಅಲ್ಲಿ ಆ ದೇವತ್ವವನ್ನು ನೋಡುವಲ್ಲಿ. ಜಡವಸ್ತುಗಳಲ್ಲಿ ನೋಡಕ್ ಹೊಂಟೇನ್ ನಾನು. ಇಲ್ಲಿ ಸುಳ್ಳು ಹೇಳುದು, ಮೋಸ ಮಾಡುದು, ವಂಚನೆ ಮಾಡುದು ಮಾಡ್ತೀನಿ. ಅಲ್ಲಿ ಹೋಗಿ ನಾ ತಪ್ಪಾಯ್ತಪ್ಪ ಅಂತೇಳಿ ಅಡ್ಡ ಉದ್ದ ಬೀಳ್ತೀರಿ. ಇಲ್ಲಿ ಅದನ್ನ ನಡ್ಕೋರಿ. ಸತ್ಯದಿಂದ ಈ ತರ ತಪಮುಂಟೆ ಅಂತ ಹೇಳಿದವ್ರ. ಸತ್ಯದಿಂದ ಇಲ್ಲಿ ನಡ್ಕೋರಿ, ಅಲ್ಲಿ ಅದ್ರ ಫಲ ಸಿಗತೈತಿ. ಸತ್ಯದ ಅನುಭವವನ್ನು ಮಾಡ್ಕೊಳಕ್ ಸಾಧ್ಯ ಐತಿ. ನನ್ನ ವರ್ಗದ ಜನರು ಕೂಡ ನನ್ನ ವರ್ಗದವ್ರು ಕೂಡ ನಾನ್ ನಡ್ಕೊಳಕ್ ಬಂದಾಗ ಪಡ್ಕೊಳಕ್ ಸಾಧ್ಯ ಐತಿ. ಅದು ಬಿಟ್ಕೊಟ್ಟು ಜಡವರ್ಗ ಕಲ್ಲು ಕಟ್ಟಿಗೆ ಕೂಡ ಹೋಗಿ ನಡ್ಕೊಂಡ್ರಿ ಏನ್ ಮಾಡೋದು? ಅದನ್ನ ನೀನು ಮಾಡಿ ಬಂದಿದ್ದ ದೋಷವನ್ನ ಎತ್ತಿ ತೋರುದಿಲ್ಲ. ಅದು ಇಲ್ಲೇ ತೋರಿಸ್ತಾರ. ನೀ ಇಂತ ತಪ್ಪು ಮಾಡಿಪ್ಪ, ಅವ್ನ್ ತಿದ್ದುಕೊಂಡ್ ನಡ್ಕೋ ಅಂತ ಹೇಳ್ತಾರ. ಇಲ್ಲಿ ನಡ್ಕೊಂಡಕ್ ಕಲಿ ಅಂತ ಅನುಭವಗಳೆಲ್ಲ ಹೇಳಿದ್ರು. ಜೀವಿಗಳ ಕೂಡ ಸರಿಯಾಗಿ ನಡ್ಕೋ. ಅಲ್ಲಿ ಅವನು ಪೂಜಿಸು. ಎದರಿಂದ ಪೂಜಿಸು? ಅಲ್ಲಿ ಕುಂದು ಕೊರತೆಯಿಂದ ಅವನ ಸಂತೋಷಗೊಳಿಸು. ಪೂಜೆ ಅಂದ್ರೆ ನಾವ್ ಏನ್ ಬೆಳ್ಳಂದು ಕೆಂಪಂದು ಹಚ್ಚಿ
ಧೂಪ ದೀಪ ಹಾಕ್ಬಿಟ್ರೆ ಪೂಜೆ ಆಯ್ತು ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಅಂತಃಕರಣದಲ್ಲಿರುವಂತ ಎಲ್ಲ ದೋಷಗಳನ್ನ ಕಳ್ಕೊಂಡು ಶೂನ್ಯ ಆದಾಗ ಪೂರ್ಣತದ ಅನುಭವ ಆಕೈತಿ, ಅವಾಗ ಪೂಜೆ ಆಕೈತಿ. ಅದಕ್ಕ ಅಂತಃಕರಣ ಶುದ್ಧಿಗಾಗಿ ಜೀವಿಗಳು ಕೂಡ ಸರಿಯಾಗಿ ನಡ್ಕೋ ಅಂತ ಹೇಳಿದ್ರು. ಇದು ಸಾಮಾನ್ಯ ಪೂಜೆ. ಇದು ಜೀವಿಗಳ ಕೂಡ ಸರಿ ಸಂತೋಷದಿಂದ ಅಲ್ಲಿ ಸತ್ಯದಿಂದ ನಡ್ಕೊಳೋದು ಸಾಮಾನ್ಯ ಪೂಜೆ. ಅವ್ರ ಕುಂದು ಕೊರತೆಗಳನ್ನು ನೀಗಿಸೋದು ಸಾಮಾನ್ಯ ಪೂಜೆ. ವಿಶೇಷವಾದಂತ ಪೂಜೆ ನಿನ್ನೊಳಗ ಮಾಡ್ಕೊಳಕ್ ಬರ್ತೈತಿ. ನಿನ್ನೊಳಗ ಮಾಡ್ಕೋಬೇಕನ್ನ ಹೊರ ಮಾಡಕ್ ಬರುದಿಲ್ಲ. ಅದಕ್ಕೆ ಆ ಸತ್ಯದ ಅನುಭವ ಆಗ್ಬೇಕಂದ್ರ ಆ ಸತ್ಯದಂತೆ ಮೊದ್ಲಕ್ ನಡೆಯಕ್ ಕಲಿ. ಮೊದ್ಲು ನಿನ್ನೊಳಗೆ ಇವುದು ಸತ್ಯ ಪದ, ಅದನ್ನ ಅನುಭವದಿಂದ ನೋಡ್ಬೇಕಂದ್ರ ಮೊದ್ಲೇ ನೀ ಸತ್ಯದಿಂದ ನಡಿ. ತ್ರಿಕಾಲ ಬಾಧಿತ ವಸ್ತುವಿನ ಅನುಭವವನ್ನು ನೀ ಮಾಡ್ಕೋಬೇಕಂದ್ರ ಮೊದ್ಲಿಗೆ ಆಚರಣೆ ಶುದ್ಧ ಇರ್ಲಿ ಅಂತ ಹೇಳಿ. ಶರೀರ ವಾಣಿ ಮನುಷ್ಯನಿಂದ ಶುದ್ಧಗೂ, ಅವಾಗ ಅದ ನಿನ್ನ ನಿಜವನ್ನ ತಿಳ್ಕೊಳಕ್ ಬರ್ತೈತಿ. ಅಲ್ಲಿವರೆಗೂ ಸಾಧ್ಯನೇ ಇಲ್ಲ. ಎಲ್ಲ ಅನುಭವಗಳ ಎಚ್ಚರಿಕೆ ಕೊಟ್ಟು ಹೇಳಿದ್ರೆ ನೀತಿಯಿಂದ ನಡೆದ ಮಾತ್ರ. ನೀತಿನ ಇದಕ್ಕೆ ತಳಹದಿ. ನೀನ ದೇವತ್ವವನ್ನು ಪಡಿಬೇಕಂದ್ರೆ ನೀತಿಯುತವಾದಂತ ಜೀವನ ಕ್ರಮವನ್ನು ಅಳವಡಿಸುವ, ಅವಾಗ ದೇವತ್ವವನ್ನು ಪಡಿತೀನಿ. ಯಾಕ ನೀತಿಯುತವಾದಂತ ಜೀವನ ಅಂದ್ರೆ ಮನುಷ್ಯನ ಮನುಷ್ಯ ವರ್ತನೆ. ಅದು ನೀತಿ ಉಲ್ಲಂಘನೆ ಪಶು ವೃತ್ತಿ, ಪಿಶಾಚಿಕ ವೃತ್ತಿಗಳು ಅವೆಲ್ಲ. ನೀತಿಯುತವಾದಂತ ಜೀವನ ಕ್ರಮವನ್ನು ಅಳವಡಿಸ್ಕೊಂಡೆ ಅಂದ್ರ ಮನುಷ್ಯತ್ವ ಬರ್ತೈತಿ. ಅಲ್ಲಿ ಮನುಷ್ಯತ್ವದಿಂದ ಮುಮುಕ್ಷತ್ವ ಓದಾಕೈತಿ. ಮುಮುಕ್ಷತ್ವದಿಂದ ದೇವತ್ವದ ಅನುಭವವನ್ನು ಮಾಡ್ಕೊಳಕ್ ಸಾಧ್ಯ ಐತಿ. ನಾವ್ ಏನ್ ಮಾಡ್ತೇವೋ ಇದು ಬಹಳ ಕಠಿಣ ಆಗಿಬಿಟ್ಟತಿ ನಮಗೆ. ಕಲ್ಲು ಕಟ್ಟಿಗೆ ಹೋಗಿ ನಡ್ಕೊಳೋದು ಸರಳ ಐತಿ, ಇಲ್ಲಿ ಜೀವಿಗಳ ಕೂಡ ನಡ್ಕೊಳೋದು ಬಹಳ ಕಠಿಣ ಐತಿ. ಮನ್ಯಾ ಮಕ್ಕಳು ಅಳತಿರ್ತಾವು, ಎಡಿ ಹಿಡಿಲ್ಲ ಹೊರ್ತ ನಿಮಗೆ ತಿನ್ನಾಕ್ ಕೊಡುದಿಲ್ಲ ಅಂತ ಹೊಟ್ಟೆ ಹಸ್ತತಿ ಅಂತ ಅಳತಿರ್ತಾವ. ಎಡಿಗಾರ ಮೀಸಲು ತೆಗದಿಡ್ರಿ ಅಂತ ತೆಗದಿಟ್ಟು ಅವ್ರಿಗೆ ಕೊಡ್ರಿ ಅಂತ ಹೇಳ್ತೇವ್ ನಾವು. ಪಾಪ ಅವು ಏನು ತಿಳಿದಿಲ್ಲ ಅವಕ್ಕೆ. ಅಂತಲ್ಲಿ ದೇವತ್ವವನ್ನು ಕಾಣೋದಿಲ್ಲ ನಾವು. ಕಲ್ಲು ಕಟ್ಟಿಗೆ ಒಳಗೆ ಹೋಗಿ ದೇವತ್ವವನ್ನು ಕಾಣಕ್ ಹೊಂಟೇವ್ ನಾವು. ಇದು ವಿಚಾರ ಮಾಡ್ಬೇಕಾಗೈತಿ ನಾವು. ಇನ್ನ ಪುಣ್ಯ ಸ್ಮರಣೆಯನ್ನ ಮಾಡ್ಬೇಕಂದ್ರೆ ನಾವು ನಮ್ಮಲ್ಲಿರುವಂತ ದೋಷಗಳನ್ನೆಲ್ಲ ಪೂರ್ಣ ನಾಶ ಮಾಡ್ಕೋಬೇಕಾಗೈತಿ. ಅಂದಾಗ ಆ ಪುಣ್ಯದ ನೆನಪು ಉಳಿಯಕ್ ಸಾಧ್ಯ. ಇಲ್ಲ ಅಂದ್ರೆ ವ್ಯರ್ಥ ಜೀವನ ಹೋಗ್ತೈತಿ. ಈ ಮನುಷ್ಯ ಜನ್ಮಕ್ ಬಂದೇವು, ಏನೋ ಹಿಂದಿನ ಜನ್ಮದ ಪುಣ್ಯಕ್ಕನುಸಾರವಾಗಿ ಈಗ ಸಿಕ್ಕೈತಿ. ಸಿಕ್ಕಂತ ಈ ಶರೀರವನ್ನ ವ್ಯರ್ಥ ಕಳೆದರು ಏನ್ ಬರ್ತೈತಿ? ಹೇಳಿದ್ರಲ್ಲ ಅನ್ನಾರ, ಪ್ರಸಾದಕ್ಕೆ ಬಂದ ಕಾಯವನ್ನು ಕೆಡಿಸಲಾಗದಿಪ್ಪದು ಅಂದ್ಕೂಡ್ಲೆ ನಾವು ಊಟ ಮಾಡಾಕ ಬಂದೈತಿದೆ. ಊಟ ಮಾಡುದ ಹಗಲೇ 12 ತಾಸು ತಿನ್ಕೊಂತಾನೆ ಇರುದ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟೆವು. ಅದಕ್ಕೆಲ್ಲ ಅದು ಹೊರಗಿದ್ರು ಕೆಡ್ತೈತಿ, ಒಳಗ್ ಹೋದ್ರು ಕೆಡ್ತೈತಿ ಆ ಪ್ರಸಾದ. ಹೌದಲ್ರಿ? ಅದನ್ನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಐತಿ. ಆ ಪ್ರಸಾದ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತಿ. ಹೌದಲ್ರಿ? ತನುಗೆ ಅನೇಕ ಬಳಲಿಕ್ಕೆ ಮನಕ್ಕೆ ದಿಗಿಲು ಮುಗಿಲು. ಕೊನೆಗೆ ಏನ್ ಉಳಿತೈತಿ? ಸಂಕಟನ. ಏನ್ ಆಕೈತಿ ಅದ? ಮುಂಜಾನೆ ಅದ್ ಕುಡ್ಲ ಹುಟ್ಟಿ ಹಸುದ ಬಾಳ ಆಯ್ತಂದ್ರ ಈ ಸದ್ಯ ಹೊರಗ್ ಬಂದ್ಬಿಡ್ತೈತಿ. ಹೌದಲ್ರಿ? ಅದು ಪ್ರಸಾದ ಅಲ್ಲ. ಈ ಪ್ರಸಾದ ವ್ಯರ್ಥ ಆಗೋದಿಲ್ಲ. ಎಷ್ಟು ದಿನ ಕೇಳಿದ್ರು ಹೊರಗ್ ಬರೋದಿಲ್ಲ ಇದು. ಅಲ್ಲೇ ಗಟ್ಟಿಗೊಳ್ಕೊಂತ ಹೋಗ್ತೈತಿದು. ಅದಕ್ಕೆ ಇದನ್ನ ಸತತ ಇದ್ರೊಳಗೆ ಇರ್ರಿ ಅಂತ ಹೇಳ್ತಾರೆ. ಅನುಭವಗಳ ವಿಚಾರವನ್ನ ಯಾವಾಗ್ಲೂ ಸದಾ ನೆನಪಿನೊಳಗೆ ಉಳಿದಿವಂದ್ರೆ ಆ ಆಕಾರ ಆಕೈತಿ. ಭಾವನೆಗಳೆಲ್ಲ ನಾಶಕ್ಕವ. ಏನ್ ತಪ್ಪು ತಿಳುವಳಿಕೆ ಕಲ್ಪನೆಗಳು ಏನದಾವಲ್ಲ ಅವೆಲ್ಲ ನಾಶ ಆಗಿ ಆ ಪುಣ್ಯ ವೃದ್ಧಿಯಾಗಿ ಆ ಪುಣ್ಯದೊಳಗೆ ನೆನಪಿನೊಳಗೆ ಉಳ್ಯಾಕ್ ಸಾಧ್ಯ ಐತಿ ಅಂತ ಅನುಭವಗಳೆಲ್ಲ ಎಚ್ಚರಿಕೆ ಕೊಟ್ಟಿವೆ. ಅದಕ್ಕೆ ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು ಅಂತ ಹೇಳಿದ್. ನಾವ್ ಏನ್ ಮಾಡ್ತೇವೆ? ಉದಯ ಕಾಲ ಅಂದ್ಕೂಡ್ಲೆ ಮುಂಜಾನೆ ಒಂದ್ ಸ್ವಲ್ಪ ಗುಡಿಗೆ ಹೋಗಿ ಬಂದ್ಬಿಟ್ರೆ ಮುಗೀತು. ಅಥವಾ ಜಗಲಿ ಮುಂದೆ ಹೋಗಿ ನಿಂತು ಮುಗೀತು. ಸ್ನಾನ ಆದ್ಕೂಡ್ಲೆ ಅದು ತಿನ್ನು ಅಂತ ತಿಳ್ಕೊಂಡ್ಬಿಟ್ಟು
ಅದಲ್ಲ, ಮನಸ್ಸು ಯಾವಾಗ ಯಾವಾಗ ವಿಷಾಕಾರ ವೃತ್ತಿ ಅಂತ ಆಗೈತಿ ಅವಾಗ ಅವಾಗ ಈ ನೆನಪಿನೊಳಗೊಳ್ಕೊ ಅಂತ ಹೇಳಿದ್ರು. ಇದನ್ನ ನೆನಪು ಮಾಡ್ಕೊ ನೀನು. ಅನುಭವಿಗಳಿಗೆ ಹೇಳಿದಂತ ವಿಚಾರಗಳನ್ನ, ಆ ಗುರುತ್ವವನ್ನು ಹೊಂದುವಂತ ಏನು ವಿಚಾರಗಳನ್ನ ಹೇಳಿದ್ರಲ್ಲ ಅದನ್ನ ನೆನಪು ಮಾಡ್ಕೋ ಅಂತ ಹೇಳಿ. ಆ ವಾಣಿಗಳನ್ನ ನೆನಪು ಮಾಡ್ಕೊಂಡಾಗ ಗುರುತ್ವದ ಅನುಭವ ಆಕೈತಿ, ಶ್ರೇಷ್ಠವಾದಂತ ಇರುವಿನಲ್ಲಿ ಇರಾಕ್ ಸಾಧ್ಯ ಐತಿ ಅಂತ. ಅದನ್ನ ಬಿಟ್ಟು ನಾವು ಹೊರಗಿನ ಬಹಿರಂಗ ವೃತ್ತಿ ಒಳಗೆ ತೊಡಗ್ತೀವಿ. ಆ ಬಹಿರಂಗ ವೃತ್ತಿ ಏನ್ ಮಾಡ್ತೈತಿ ನಮಗ ಅಂದ್ರ ನಾಶಕ್ಕೆ ಕಾರಣಕ್ಕೈತಿ. ಅದಕ್ಕೆ ಬಹಿರಂಗ ವೃತ್ತಿಯಿಂದ ಬಂದ್ ಆಗ್ಬೇಕಂದ್ರ ನಮ್ಮ ನಿಜವನ್ನ ಅರಿಯಾಕೆ ನಾವು ಆದಷ್ಟು ಅನುಭವಗಳು ಹೇಳಿದಂತ ವಿಚಾರಗಳನ್ನ ಅವನು ಅವ್ರು ಹೇಳಿದಂತ ವಿಚಾರಗಳನ್ನ ಮಾರ್ಗದರ್ಶಕರಾಗಿ ಏನು ತಿಳಿಸ್ಕೊಟ್ಟಾರಲ್ಲ ಅವನ್ನ ಅದರಂತೆ ನಡೆದ ಮಾತ್ರ ಪುಣ್ಯ ಸ್ಮರಣೆಯನ್ನು ಮಾಡ್ದಂಗ ಆಕೈತಿ. ಇಲ್ಲಾಂದ್ರೆ ವ್ಯರ್ಥ. ಅದಕ್ಕೆ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಕೇಳಿದ ಮೇಲೆ ಅಂತ ವಿಚಾರಗಳನ್ನ ಯಾವಾಗಲೂ ಚಾಚು ತಪ್ಪದೆ ಅವನ ಅನುಸಂಧಾನ ಮಾಡಬೇಕಾಗೈತಿ. ನಮಗೆ ಆ ಸುಖದ ಅನುಭವ ಆಗ್ಬೇಕಂದ್ರೆ, ಯಾಕಂದ್ರೆ ಸುಖ ಬೇಕು ಅಂತನ ಅಪೇಕ್ಷೆ ಐತಿ ಪ್ರತಿಯೊಬ್ಬರದು. ಯಾರ ಒಬ್ರು ದುಃಖವನ್ನ ಕೇಳ್ತೇವನ? ಪ್ರತಿಯೊಂದರಲ್ಲಿ ಸುಖವನ್ನ ನೋಡ್ತೀನಿ. ಎಲ್ಲವೂ ನನಗ ಅನುಕೂಲ ಆಗ್ಲಿ ಅಂತ ನಾ ನೋಡ್ತೀನಿ. ಯಾವುದೂ ಪ್ರತಿಕೂಲ ಆಗಿರ್ಬಾರ್ದು ಅಂತ ನಾ ಬಯಸ್ತೀನಿ. ಮಕ್ಕಳು, ಈ ಶರೀರ, ಎಲ್ಲ ಹೆಂಡ್ರು, ಭೂಮಿ ಸೀಮಿ ಎಲ್ಲವೂ ನನಗ ಅನುಕೂಲ ಆಗ್ಲಿ ಅಂತ ನಾ ಬಯಸ್ತೀನಿ ನಾನು. ಯಾಕ ಅದರಿಂದ ಸುಖ ಸಿಗ್ತೈತಿ ಅಂತ ತಪ್ಪು ತಿಳುವಳಿಕೆ ಆಗೈತಿ. ಸುಖ ಅವನ್ನ ಅವಲಂಬಿಸ್ಕೊಂಡಿಲ್ಲ, ನನ್ನನ್ನ ಅವಲಂಬಿಸ್ಕೊಂಡೈತಿ. ನಾನು ಮೂಲತಃ ಸುಖ ಸ್ವರೂಪನಾದೇನೆ ಅಂತ ಪ್ರತಿಯೊಂದರಲ್ಲಿ ಸುಖವನ್ನು ಬಯಸಾಕತ್ತೀನಿ. ಅದಕ್ಕೆ ಆ ಸುಖ ಇವೆಲ್ಲ ಅನುಕೂಲ ಆದ ಸುಖ ಐತಿ ಅಂತ ತಿಳ್ಕೊಂಡ್ಬಿಟ್ಟೇನಿ. ಇವು ಅನುಕೂಲನೂ ಅಕ್ಕವು, ಪ್ರತಿಕೂಲನೂ ಅಕ್ಕವು. ಅದಕ್ಕೆ ಇದ್ರ ಕಡೆ ಲಕ್ಷ ಕೊಡ್ಬಾರ್ದು ನೀನು. ತೋರಿಕೆ ಅನ್ನೋದು ಅನುಕೂಲ ಪ್ರತಿಕೂಲವನ್ನು ಅವಲಂಬಿಸ್ಕೊಂಡೈತಿ. ಅದು ಒಮ್ಮೆ ಸುಖ ಅಂತ ತೋರ್ತೈತಿ, ಒಮ್ಮೆ ದುಃಖ ಆಕೈತಿ. ಅದ್ರ ಕಡೆ ಲಕ್ಷ ಕೊಡ್ಬೇಡ. ನಿನ್ನನ್ನ ನೀ ಅವಲಂಬನೆ ಆಗು. ನಿನ್ನನ್ನ ನೀ ಅವಲಂಬನೆ ಆದಾಗ ನೀ ಶಾಶ್ವತವಾದಂತ ಸುಖವನ್ನು ಅನುಭವಿಸಕ್ ಸಾಧ್ಯ ಐತಿ ಅಂತ ಅನುಭವಗಳೆಲ್ಲ ಎಚ್ಚರಿಕೆ ಕೊಟ್ಟಿವೆ. ಅದಕ್ಕೆ ನಾವು ಆ ಎಚ್ಚರಿಕೆಯನ್ನ ಪಾಲನೆ ಮಾಡಬೇಕಾಗೈತಿ. ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅಂದ್ರೆ ಅವ್ರು ಹೇಳಿದಂತ ವಿಚಾರಗಳನ್ನ ನೆನಪು ಮಾಡ್ಕೊಂಡು ಅದರಂತೆ ಉಳಿಬೇಕಾಗೈತಿ. ಎಲ್ಲರಿಗೂ ಇದನ್ನ ತಿಳ್ಕೊಳ್ಳುವಂತ ಸಾಮರ್ಥ್ಯ ಬರ್ಬೇಕಂದ್ರ ಮೊದ್ಲೇಕ್ ನಾವು ನೀತಿಯುತವಾದಂತ ಜೀವನ ಕ್ರಮವನ್ನು ಅಳವಡಿಸ್ಕೋಬೇಕು. ಇಲ್ಲ ಅಂದ್ರೆ ವ್ಯರ್ಥ ಅಂತ. ಮನುಷ್ಯ ಜನ್ಮಕ್ಕೂ ಬಂದು ಕೂಡ ಪಶು ವೃತ್ತಿಯೊಳಗೆ ಪಿಶಾಚಿಕ ವೃತ್ತಿಯೊಳಗೆ ತೊಡಗಿದ್ರೆ ವ್ಯರ್ಥ. ಅದಕ್ಕೆ ಮೊದ್ಲಿಗೆ ಏನ್ ನೇಮಗಳನ್ನ ಅದಾವಲ್ಲ, ಸಾಮಾನ್ಯ ನಿಯಮಗಳು, ಅವನು ಪರಿಪಾಲನೆ ಮಾಡ್ಬೇಕಾಗೈತಿ. ಸತ್ಯ, ಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅರ್ಜಯ ವೃತ್ತಿ ಅಂತ ಏನ್ ಸಾಮಾನ್ಯ ಏನ್ ಅದಾವಲ್ಲ ಅವನು ಪರಿಪಾಲನೆ ಮಾಡ್ಬೇಕಾಗೈತಿ. ಅವ್ನು ನಮ್ಮ ವರ್ಗದವರು ಕೂಡ ನಾವು ಮಾಡ್ಬೇಕಾಗೈತಿ. ಯಾವ್ದ ಪಶು ಪಕ್ಷಿಗಳು ಕೂಡ ಮಾಡಕ್ ಬರುದಿಲ್ಲ. ಸತ್ಯದಿಂದ ಇರುವುದು ಯಾವ್ದಾರ ಪಶು ಪಕ್ಷಿಗಳು ಕೂಡ ಅಥವಾ ಕಲ್ಲು ಕಟ್ಟಿಗೆ ಕೂಡ ಇರಾಕ್ ಬರುದಿಲ್ಲ. ನಮ್ಮ ವರ್ಗದವರು ಕೂಡ ಮನುಷ್ಯರ ಕೂಡ ನಡ್ಕೋಬೇಕಾಗೈತಿ. ನಾವು ಇಲ್ಲಿ ಮನುಷ್ಯರು ಕೂಡ ಸುಳ್ಳು ಹೇಳಿ ಪ್ರಾಣಿಗಳು ಕೂಡ ನಡ್ಕೊಂತೇನೆ ಅಂದ್ರೆ ವ್ಯರ್ಥ ಅಂತ. ಯಾಕೆ ಅವಕ್ಕೇನು ಗೊತ್ತಾಕೈತಿ? ನೀವು ಸುಳ್ಳು ಹೇಳಿದ್ದು ಕರೆ ಹೇಳಿದ್ದು ಅವಕ್ಕೇನು ಗೊತ್ತಾಕೈತಿ? ಅದಕ್ಕೆ ನಮ್ಮ ವರ್ಗದವ್ರು ಕೂಡ ನಾವು ನಡ್ಕೊಂಡಾಗ ಕಲ್ತೀವಂದ್ರ ಅಲ್ಲಿ ದೋಷಗಳ ದರ್ಶನ ಆಕೈತಿ. ಆ ದೋಷ ದರ್ಶನದಿಂದ ವೈರಾಗ್ಯ ಉದಯ ಆಕೈತಿ. ವೈರಾಗ್ಯದಿಂದ ಮುಮುಕ್ಷತ್ವ ಬರ್ತೈತಿ. ಮುಮುಕ್ಷತ್ವದಿಂದ ಆ ಸುಖವನ್ನು ಅನುಭವಿಸಕ್ ಸಾಧ್ಯ ಐತಿ ಅಂತ ಅನುಭವಗಳ ಎಚ್ಚರಿಕೆ ಕೊಟ್ಟು ಹೇಳಿದ್ರು. ಅದಕ್ಕೆ ನಾವು ಆ ಎಚ್ಚರಿಕೆಯನ್ನ ನೆನಪಿಟ್ಕೊಂಡು ನಾವು ಅದರಂತೆ ಆಚರಣೆ ತಂದದ್ದಾದ್ರೆ ನಾವು ಮುಕ್ತರಾಗಕ್ ಸಾಧ್ಯ ಐತಿ. ಅದರತ್ತ ಪ್ರಯತ್ನ ಮಾಡೋನು. ಈ ಜನ್ಮ ಅದಕ್ಕಾಗಿ ಬಂದದ್ದು. ಮನುಷ್ಯ ಜನ್ಮ ಬಂದದ್ದು ಆ ದೇವತ್ವವನ್ನು ಪಡೆಯುವ ಸಲುವಾಗಿ ಬಂದದ್ದು. ಪ್ರತಿಯೊಬ್ಬರಿಗೂ ಸಾಧ್ಯ ಐತಿ. ಅದಕ್ಕೆ ಪ್ರಯತ್ನ ಮಾಡಿದಾಗ ಮಾತ್ರ ಸಾಧ್ಯ ಐತದ. ಹಂಗ ಪ್ರಯತ್ನ ಇಲ್ಲ ಆಗ್ಲಿ ಅಂದ್ರೆ ಯಾವುದೂ ಆಗೋದಿಲ್ಲ. ಇದ್ರ ಪ್ರಯತ್ನ ಬೇಕಿದೆ. ಇದ್ರ ಪ್ರಯತ್ನಶೀಲರಾಗಿ ಆ ಸ್ಥಿತಿಯನ್ನು ಹೊಂದನು ಅಂತೇಳಿ ನಾನು ಒಂದೆರಡು ಮಾತನ್ನ ಮುಗಿಸ್ತೇನೆ.